ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಯಾವ ರೀತಿ ಸಿಂಪಲ್ ಆಗಿ ಬ್ಲೌಸನ್ನು ಕಟಿಂಗ್ ಮಾಡ್ಕೊಳ್ಬೋದು ಅಂತ ನೋಡುವ. ಕೆಲವು ಟಿಪ್ಸ್ ಕೂಡ ಇದೆ. ಫಸ್ಟಿಗೆ ಇಲ್ಲಿ ನಾನು ಲೈನಿಂಗನ್ನು ತಗೊಂಡಿದ್ದೇನೆ. ಯಾವಾಗಲೂ ಬಿಗಿನರ್ಸ್ ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಅಥವಾ ಮಾರ್ಕಿಂಗ್ ಮಾಡ್ಕೊಳ್ಳುವಾಗ ಲೈನಿಂಗ್ ಮೇಲೇ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ನ ಮೇಲೆ ಮಾರ್ಕಿಂಗ್ ಮಾಡಿಕೊಂಡು ಒಂದು ವೇಳೆ ಹಾಳಾದರೆ ಮತ್ತೆ ಮೇನ್ ಫ್ಯಾಬ್ರಿಕನ್ನು ತರೋದಕ್ಕೆ ಆಗೋದಿಲ್ಲ. ಅದಕ್ಕೆ ಫಸ್ಟಿಗೆ ಇಲ್ಲಿ ಲೈನಿಂಗನ್ನು ತಗೊಳ್ಬೇಕು. ಅದು ಕೂಡ ಲೈನಿಂಗನ್ನು ಒಂದು ಸಾರಿ ವಾಶ್ ಮಾಡಿ ಒಣಗಿಸಿ ಚೆನ್ನಾಗಿ ಐರನ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ತಗೊಳ್ಳಿ. ಇಲ್ಲಿ ನಾರ್ಮಲ್ ಆಗಿ 4 ಲೇಯರ್ ಬರುವ ಥರ 4 ಪದರ ಬರುವ ಥರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇಲ್ಲಿ 2 ಫೋಲ್ಡ್ ಇದೆ, ಈ ಕಡೆಯಿಂದ 4. ಈಗ ಫಸ್ಟಿಗೆ ಲೆಂತನ್ನು ನೋಡ್ಕೊಳ್ಳುವ. ಮೆಜರ್ಮೆಂಟ್ ಇರೋದು ಟೋಟಲ್ ಆಗಿ 13 ಇಂಚು. 13 ಇಂಚಿಗೆ ಒಂದು ಲೈನನ್ನು ಎಳ್ಕೊಳ್ಳಿ. ಇದಾದಮೇಲೆ ಎಕ್ಸ್ಟ್ರಾ ಬ್ಯಾಕಿಗೆ ಅಂತ ಹೇಳಿ ಇಲ್ಲಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಒಟ್ಟಿಗೆ ಕಟ್ ಮಾಡಿ ತಗೊಳ್ತಿದ್ದೇವೆ. ಅದಕ್ಕೋಸ್ಕರ ಫಸ್ಟಿಗೆ ಇಲ್ಲಿ 1 ಇಂಚಿನ ಇದು 1 ಇಂಚ್ ಎಕ್ಸ್ಟ್ರಾ ಬ್ಯಾಕ್ ಪಾರ್ಟಿಗೆ, ಹಾಗೆಯೇ ಫ್ರಂಟ್ ಪಾರ್ಟಿಗೆ 2 ಇಂಚ್ ಎಕ್ಸ್ಟ್ರಾ, ಇಲ್ಲಿಂದ ಇಲ್ಲಿಗೆ 2 ಇಂಚ್. ಇದನ್ನು ಈ ರೀತಿ ಲೈನ್ ತಗೊಳ್ಳಿ. ಈಗ ಲೆಂತ್ ಆಯಿತು. ಇಲ್ಲಿವರೆಗೆ ಬ್ಯಾಕ್ ಪಾರ್ಟಿಗೆ, ಇಲ್ಲಿವರೆಗೆ ಫ್ರಂಟ್ ಪಾರ್ಟಿಗೆ. ಬ್ಯಾಕ್ ಪಾರ್ಟಿಗೆ ಆದರೆ ಎಲ್ಲ ಬ್ಲೌಸಸ್ಗೆ ಕೂಡ ಸೇಮ್ ಇರ್ತದೆ 1 ಇಂಚು, ಫ್ರಂಟ್ ಪಾರ್ಟಿಗೆ ಆದರೆ 2 ಇಂಚು. ಈಗ ಇಲ್ಲಿ ಕುತ್ತಿಗೆ ಅಗಲನ ಮಾರ್ಕಿಂಗ್ ಮಾಡಿಕೊಳ್ಳುವ. ಕುತ್ತಿಗೆ ಅಗಲ ಮೆಜರ್ಮೆಂಟ್ ಇರೋದು 2.5 ಇಂಚು. ಅದಕ್ಕಿಂತ 1/4 ಇಂಚ್ ಮೈನಸ್ ಅಂತ ಹೇಳಿದರೆ 2.25. ನಿಮ್ಮ ಮೆಜರ್ಮೆಂಟ್ ಎಷ್ಟಿದೆಯೋ ಅದಕ್ಕಿಂತ 1/4 ಇಂಚನ್ನು ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ಭುಜದ ಅಳತೆ ಇರೋದು 2 ಇಂಚು ಭುಜವರೆಗೆ, 2.25 ಇಂಚು. ಎಕ್ಸ್ಟ್ರಾ ಇಲ್ಲಿ 1/2 ಇಂಚ್ ಅಂದರೆ 2.25 ಇಂಚು. 2.25 ಇಂಚು ಅವರ ಭುಜದ ಅಳತೆ, ಎಕ್ಸ್ಟ್ರಾ ಇಲ್ಲಿ 2.25 ಇಂಚು. ಎಕ್ಸ್ಟ್ರಾ ಇಲ್ಲಿ 1/2 ಇಂಚು ಅಂದರೆ 2.25 ಇಂಚು. ನಿಮ್ಮ ಮೆಜರ್ಮೆಂಟ್ನ ಕುತ್ತಿಗೆ ಅಗಲ ಮೆಜರ್ಮೆಂಟ್ ಎಷ್ಟಿರ್ತದೋ ಅದಕ್ಕಿಂತ 1/4 ಇಂಚನ್ನು ಮೈನಸ್ ಮಾಡ್ಕೊಳ್ಳಿ. ಹಾಗೆಯೇ ಭುಜದ ಅಳತೆಗೆ 1/2 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ಟಿಚ್ಚಿಂಗಿಗೆ. ಇದು ಎಲ್ಲ ಬ್ಲೌಸಸ್ಸಿಗೆ ಕೂಡ ಸೇಮ್ ಇರ್ತದೆ. ಆದಮೇಲೆ ಇಲ್ಲಿ ಆರ್ಮ್ ಹೋಲು 5.5 ಇಂಚಿಗೆ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ಇಲ್ಲಿ ಆರ್ಮ್ ಹೋಲ್ ಮಾರ್ಕಿಂಗ್ ಮಾಡುವಾಗ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಆರ್ಮ್ ಹೋಲ್ ಶೇಪ್ಗೆ ಮಾರ್ಕಿಂಗ್ ಮಾಡಿದ್ದಾರೋ ಅದನ್ನೇ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಅದನ್ನು ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ ತೋರಿಸ್ತೇನೆ ನೋಡಿ. ಈ ರೀತಿ ಅಳತೆ ಬ್ಲೌಸನ್ನು ಈ ರೀತಿ ತಗೊಳ್ಳಿ. ಈಗ ಇಲ್ಲಿಂದ ಸ್ಟ್ರೈಟ್ ಲೈನಲ್ಲಿ ಟೇಪನ್ನು, ಮೆಜರ್ಮೆಂಟ್ ಟೇಪನ್ನು ತಗೊಳ್ಬೇಕು. ಇಲ್ಲಿಂದ ಸ್ಟ್ರೈಟಾಗಿ ತಗೊಳ್ಳಿ. ಇಲ್ಲಿ ಈ ಶೇಪ್ ಅಂದರೆ ಸ್ಲೀವ್ಸ್ ಕೂರಿಸಿರೋ ಶೇಪ್ ಎಲ್ಲಿಗೆ ಬರ್ತದೆ ಅಂತ ನೋಡ್ಕೊಳ್ಳಿ. ಇಲ್ಲಿ 5ವರೆಗೆ ನಾನು ಈ ರೀತಿ ಮಡಚಿ ನೋಡ್ತಾ ಇದ್ದೇನೆ ನೋಡಿ, ಇಲ್ಲಿ ಕರೆಕ್ಟಾಗಿದೆ. ಅಥವಾ ಈ ರೀತಿ ನೋಡ್ಕೊಳ್ಬೋದು. ಒಂದು ಸ್ಕೇಲನ್ನು ತಗೊಳ್ಳಿ. ಈ ರೀತಿ ಎಲ್ಲಿಗೆ ಶೇಪ್ ಇರ್ತದೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಇಲ್ಲಿ 5.5 ಇಂಚಿಗೆ ಇದೆ ಮೆಜರ್ಮೆಂಟ್. ಇದು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ. ಒಂದು ವೇಳೆ ಬೇರೆ ಮೆಜರ್ಮೆಂಟ್ ಅಂದರೆ ಅಳತೆ ಬ್ಲೌಸ್ ಇಲ್ಲದೇ ಯಾವ ರೀತಿ ಮೆಜರ್ಮೆಂಟನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಆರ್ಮ್ ಹೋಲನ್ನು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ. ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ಮೇಲ್ಗಡೆ 5 ಇಂಚ್ ಬರ್ತಾ ಇದೆ, ಕೆಳಗಡೆ ಕೂಡ 5 ಇಂಚ್ ಹತ್ರನೇ ಒಂದು ಲೈನ್ ತಗೊಳ್ತಿದ್ದೇನೆ. ಯಾಕಂದರೆ ಇಲ್ಲಿ ಕೂಡ ಸೇಮ್ ಇರಲಿ ಅಂತ. ಈಗ ಇಲ್ಲಿ ಲೈನ್ ಹೇಳ್ಕೊಳ್ಳಿ. ಇದಿಷ್ಟು ಆರ್ಮ್ ಹೋಲು. ಇದಾದಮೇಲೆ ಇಲ್ಲಿ ಎದೆ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡಲಿಕ್ಕಿದೆ. ಇವರ ಮೆಜರ್ಮೆಂಟು ಟೋಟಲ್ 34 ಇಂಚಿದೆ ಎದೆ ಸುತ್ತಳತೆ. ಅದಕ್ಕೆ 4ಅನ್ನು ಭಾಗಿಸಬೇಕು, ಆಗ 8.5 ಇಂಚು ಸಿಗ್ತದೆ. ನಿಮ್ಮ ಎದೆ ಸುತ್ತಳತೆಯ ಮೆಜರ್ಮೆಂಟನ್ನು 4ರಿಂದ ಭಾಗಿಸಿದಾಗ ಎಷ್ಟು ಮೆಜರ್ಮೆಂಟ್ ಸಿಗ್ತದೋ ಅದನ್ನು ಫಸ್ಟಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ನನಗಿಲ್ಲಿ 8.5 ಇಂಚು ಸಿಕ್ಕಿತು. ಸೇಮ್ ಅದನ್ನೇ ಇಲ್ಲಿ ಮಾರ್ಕಿಂಗ್ ಮಾಡ್ತಿದ್ದೇನೆ. ಮತ್ತು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಅಂತ ಹೇಳಿ ಇಲ್ಲಿ 2.5 ಇಂಚಿಗೆ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇದಾದಮೇಲೆ ಇಲ್ಲಿ ಡಾಟ್ಸ್ ಇರೋದ್ರಿದೆ, ಅದಕ್ಕೋಸ್ಕರ ಅಂಥೇಳಿ ಇಲ್ಲಿ 1/4 ಇಂಚ್ ಅಷ್ಟೇ. 1/4 ಇಂಚ್ ಸಾಕಾಗ್ತದೆ. 1/2 ಇಂಚೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಕಡೆ ಮತ್ತು ಈ ಕಡೆ 1/4 ಇಂಚ್, ಆ ಕಡೆ 1/4 ಇಂಚ್ ಸೇರಿ 1/2 ಇಂಚನ್ನು ನಾವು ಡಾಟ್ಸನ್ನು ತಗೊಳ್ಳೋದು. ಆಗ ಇಲ್ಲಿ 1/2 ಇಂಚ್ ತಗೊಂಡ್ರೆ ತುಂಬ ಎಕ್ಸ್ಟ್ರಾ ಆಗ್ತದೆ, ಶೇಪ್ ಹೋಗ್ತದೆ. ಅದಕ್ಕೆ ಡಾಟ್ಸಿಗೆ ಅಂಥೇಳಿ 1/4 ಇಂಚ್ ಎಕ್ಸ್ಟ್ರಾ
2.5 ಇಂಚ್ ಸ್ಟಿಚಿಂಗಿಗೆ ಅಂತ ಇದೆಲ್ಲದಕ್ಕೂ ಕೂಡ ಸೇಮ್. ಇಲ್ಲಿ ನಿಮ್ಮ ಎದೆ ಸುತ್ತಳತೆ ಕಾಲು ಭಾಗ ಎಷ್ಟು ಮೆಷರ್ಮೆಂಟ್ ಬರ್ತದೋ ಅಷ್ಟನ್ನು, ಅಂದರೆ ಕಾಲು ಭಾಗ ಲೈನ್ ಇಟ್ಕೊಂಡಿದ್ದೇನೆ. ಅದೇ ರೀತಿ ಕೆಳಗಡೆ ಕೂಡ ಮಾರ್ಕಿಂಗ್ ಮಾಡಲಿಕ್ಕಿದೆ. ಅದಕ್ಕಿಂತ ಮುಂಚೆಲಿ ಆರ್ಮೋಲ್ ಶೇಪನ್ನು ತೆಗೆಯುವ. ಆರ್ಮೋಲ್ ಶೇಪ್ ತೆಗಿಲಿಕ್ಕೆ ಈ ಕಾರ್ನರಿಂದ ಫಸ್ಟಿಗೆ ಬ್ಯಾಕ್ ಸೈಡ್ನ ಆರ್ಮ್ ಹೋಲಿಗೆ 1/4 ಇಂಚು, ಹಾಗೆಯೇ ಫ್ರಂಟ್ ಸೈಡ್ ಇದಕ್ಕೆ 1/2 ಇಂಚು, ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಮತ್ತು ಇಲ್ಲಿ ಆರ್ಮೋಲಿಗೆ ಅಂತ ನಾವು 5.5 ಇಂಚ್ ಮಾರ್ಕಿಂಗ್ ಮಾಡಿದ್ರೆ ಅರ್ಧ ಈ ರೀತಿ ತಗೊಂಡು ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದು ಎಲ್ಲದಕ್ಕೂ ಕೂಡ ಸೇಮ್. ಇಲ್ಲಿ ನಿಮ್ಮ ಎಷ್ಟು ಮೆಷರ್ಮೆಂಟ್ ಇರ್ತದೋ ಅದರ ಅರ್ಧಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸೇಮ್ ಇರ್ತದೆ. ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಇಲ್ಲಿಂದ ಇಲ್ಲಿಗೆ 1/2 ಇಂಚು. ಎಲ್ಲ ಬ್ಲೌಸಸ್ ಕೂಡ ಸೇಮ್ ಇರ್ತದೆ, ಚೇಂಜಸ್ ಇರುತ್ತಿಲ್ಲ. ಒಂದು ವೇಳೆ ಇಲ್ಲಿ ಶೋಲ್ಡರ್ ಹತ್ರ ನಿಮಗೆ ಕಡಿಮೆ ಇದ್ದರೆ ಮಾತ್ರ ಸ್ವಲ್ಪ ಇಲ್ಲಿ ಚೇಂಜಸ್ ಆಗ್ತದೆ, ಮತ್ತೆಲ್ಲ ಬ್ಲೌಸಿಗೆ ಕೂಡ ಸೇಮ್ ಇರ್ತದೆ. 2 ಇಂಚ್ ಬಂದರೂ ಕೂಡ ಸಾಧಾರಣ ಇದೇ ಮೆಷರ್ಮೆಂಟನ್ನು ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ 1/4 ಇಂಚು 1.5 ಇಂಚ್ ಇಲ್ಲಿ ಶೋಲ್ಡರ್ ಬಂದರೆ ಚೇಂಜಸ್ ಇರ್ತದೆ. ಆ ವಿಡಿಯೋ ಬೇಕು ಅಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಹಾಗೆಯೇ ಇಲ್ಲಿ ಮೆಷರ್ಮೆಂಟ್ ತಗೊಳ್ಳೋದು ಬೇರೆಯವರ ಟೈಲರ್ ಹತ್ರ ಚೇಂಜಸ್ ಇರ್ತದೆ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಸೇಮ್ ಇರೋದಿಲ್ಲ. ಇಲ್ಲಿ ಕೆಲವರು ಚೇಂಜಸ್ ಮಾಡ್ಕೊಳ್ತಾರೆ. ನೀವು ಯಾವುದಾದ್ರೂ ಒಂದೇ ಮೆಥಡನ್ನು ಫಾಲೋ ಮಾಡಿ. ನಾನು ಹೇಳುವ ಮೆಥಡನ್ನೇ ಫಾಲೋ ಮಾಡಬೇಕು ಅಂತಿಲ್ಲ, ಬೇರೆಯವರ ಮೆಥಡನ್ನು ಕೂಡ ಫಾಲೋ ಮಾಡ್ಬೋದು. ಆದರೆ ಒಬ್ಬರ ಮೆಥಡನ್ನೇ ಫಾಲೋ ಮಾಡಿ. ಒಬ್ಬರ ಮೆಥಡ್ ಸ್ಲೀವ್ಸಿಗೆ, ಇನ್ನೊಬ್ಬರ ಮೆಥಡ್ ಇಲ್ಲಿ ಕುತ್ತಿಗೆಗಳ ಮಾರ್ಕಿಂಗ್ಗೆ ಆ ರೀತಿ ಮಾಡ್ಕೊಳ್ಬೇಡಿ, ಆಗ ಫಿಟ್ಟಿಂಗ್ ಪ್ರಾಬ್ಲಮ್ ಬರ್ತದೆ, ಬ್ಲೌಸ್ ಇದ್ದು ಶೇಪೇ ಹೋಗ್ತದೆ. ಅದಕ್ಕೋಸ್ಕರ ಒಂದೇ ಮೆಥಡನ್ನು ಫಾಲೋ ಮಾಡಿ. ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಇದನ್ನು ಈ ರೀತಿ ಶೇಪ್ ತಗೊಳ್ಬೇಕು. ಇದು ಬ್ಯಾಕ್ ಸ್ಲೀವ್ಸಿದ್ದು ಶೇಪ್, ಇದು ಫ್ರಂಟ್ ಸ್ಲೀವ್ಸಿಗೆ ಶೇಪ್. ಈಗ ಇಲ್ಲಿ ಸೊಂಟದ ಹತ್ರ, ಅಂದರೆ ನಿಮ್ಮ ಬ್ಲೌಸ್ ಎಲ್ಲಿಗೆ ಬರ್ತದೋ ಅಲ್ಲಿದು ಮೆಷರ್ಮೆಂಟ್. ಇವರ ಮೆಷರ್ಮೆಂಟ್ ಇರೋದು ಟೋಟಲ್ ಆಗಿ 26 ಇಂಚು. ಅದನ್ನು ಸೇಮ್ ಆಗ ಮಾಡಿದಾಗೆ 4ರಿಂದ ಡಿವೈಡ್ ಮಾಡ್ಕೊಳ್ಬೇಕು, ಆಗ 6.5 ಇಂಚು ಸಿಗ್ತದೆ. ನಿಮ್ಮ ಟೋಟಲ್ ಸೊಂಟದ ಸುತ್ತಳತೆಯನ್ನು 4ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಮೆಷರ್ಮೆಂಟ್ ಸಿಗ್ತದೋ ಅಷ್ಟನ್ನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಮೇಲ್ಗಡೆ ಆಗಲೇ ತಗೊಂಡಿರೋದು 2.5 ಇಂಚು ಎಕ್ಸ್ಟ್ರಾ, ಇದು ಸ್ಟಿಚ್ಚಿಂಗಿಗೆ 2.5 ಇಂಚು. ಇದಾದಮೇಲೆ ಇಲ್ಲಿ ಡಾಟ್ಸಿಗೆ ಅಂತ ಹೇಳಿ ಮೇಲ್ಗಡೆ ನಾವು ಇಲ್ಲಿ 1/4 ಇಂಚನ್ನು ತಗೊಂಡ್ವಿ, ಆದರೆ ಕೆಳಗಡೆ ಡಾಟ್ಸಲ್ಲಿ ಚೇಂಜಸ್ ಇರ್ತದೆ. ನಿಮ್ಮ ಬ್ಲೌಸಲ್ಲಿ ನೋಡಿ, ಅಳತೆ ಬ್ಲೌಸಲ್ಲಿ ಎಷ್ಟು ಇದೆ ಡಾಟ್ಸ್ ಅಂತ, ಆ ಕಡೆ ಮತ್ತು ಈ ಕಡೆ ನಿಮಗೆ ತೋರಿಸ್ತೇನೆ ನೋಡಿ. ಇದು ಕೆಳಗಡೆದು ಡಾಟ್ಸ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿಂದ ಗೊತ್ತಾಗೋದಿಲ್ಲ, ನಾನು ಈ 1 ಇಂಚ್ ಹತ್ರದಿಂದ ಮಾರ್ಕಿಂಗ್ ನೋಡ್ತಿದ್ದೇನೆ. ಇಲ್ಲಿಂದ ಇಲ್ಲಿಗೆ ನಮಗೆ ನೋಡುವಾಗ ಸಾಧಾರಣ 3/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಇಲ್ಲಿ ಇನ್ನೂ ಕೂಡ ಫ್ಯಾಬ್ರಿಕ್ ಒಳಗಡೆ ಹೋಗಿದೆ. ಸೊ ಟೋಟಲ್ ಆಗಿ ಇವರು 1 ಇಂಚು ತಗೊಂಡಿದ್ದಾರೆ ನೋಡಿ. ಸ್ವಲ್ಪ ಕೆಳಗಡೆ ಬರುವಾಗ 1 ಇಂಚು ಈ ರೀತಿ, ಇಲ್ಲಿಂದ ಇಲ್ಲಿಗೆ 1 ಇಂಚು ತಗೊಂಡಿದ್ದಾರೆ. ಇಲ್ಲಿ ಕೂಡ ನಾವು ಅಷ್ಟೇ ಮೆಷರ್ಮೆಂಟನ್ನು ತಗೊಳ್ಬೇಕಾಗ್ತದೆ. ನಿಮ್ಮ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಡಾಟ್ಸ್ ಇದೆ ಅಂತ. ಇಲ್ಲಿ 1 ಇಂಚಿದೆ, ಆ ಕಡೆ 1 ಇಂಚ್, ಈ ಕಡೆ 1 ಇಂಚಿದೆ. ಸೊ ಟೋಟಲ್ ಆಗಿ 2 ಇಂಚ್ ಬೇಕು. ನಾನಿಲ್ಲಿ 1 ಇಂಚನ್ನು, ಅಂದರೆ ಅದರ ಅರ್ಧ, ಅಂದರೆ ಈ ಕಡೆ ಸೈಡಿಗೆ 1 ಇಂಚಲ್ಲ ಇರೋದು, ಆ ಕಡೆ ಸೈಡ್ ಇದಕ್ಕೆ ಇದಿಲ್ಲಿ 4 ಫೋಲ್ಡ್ ಇರೋದ್ರಿಂದ ಕರೆಕ್ಟ್ ಆಗ್ತದೆ. ಎಷ್ಟು ಡಾಟ್ಸ್ ಇದೆ ಅಷ್ಟನ್ನೇ ತಗೊಳ್ತಿದ್ದೇನೆ, 1 ಇಂಚು. ಒಂದು ವೇಳೆ 1/2 ಇಂಚ್ ಇದ್ದರೆ 1/2 ಇಂಚ್. ನಿಮ್ಗೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಮೀಡಿಯಮ್ ಆಗಿ 3/4 ಇಂಚ್ ಅಥವಾ 1/2 ಇಂಚನ್ನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಇದು ಡಾಟ್ಸಿಗೆ ಎಕ್ಸ್ಟ್ರಾ. ಇಲ್ಲಿ 1/4 ಇಂಚಿದೆ ಮೇಲ್ಗಡೆ. ಈಗ ಇದನ್ನು ಲೈನ್ ಎಳಿಬೇಕು. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಮೇಲ್ಗಡೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಇಲ್ಲಿ 1/4 ಇಂಚನ್ನು ತಗೊಳ್ತಿದ್ದೇನೆ. ಇದು ಅಂದಾಜಿಗೆ 1/4 ಇಂಚ್, 1/2 ಇಂಚ್ ತಗೊಳ್ಬೋದು, ಅದು ತುಂಬ ಆಗ್ತದೆ. ಅದಕ್ಕೆ ಇಲ್ಲಿ 1/4 ಇಂಚನ್ನು ತಗೊಳ್ತಿದ್ದೇನೆ. ಇದು ನೀವು ಎಲ್ಲ ಬ್ಲೌಸ್ ಇದಕ್ಕೆ ಕೂಡ ತಗೊಳ್ಬೋದು. ಒಂದು ವೇಳೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ತಗೊಳ್ಳೋದೇ ಕೂಡ ಇರ್ಬೋದು, ಆದರೆ ಕೆಲವು ಕಸ್ಟಮರ್ಸಿಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತದೆ, ಅದನ್ನು ನಾವೇ ಕರೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಕರೆಕ್ಟ್ ಮಾಡಲಿಕ್ಕೆ ಅದು ಫಿಟ್ಟಿಂಗ್ ಪ್ರಾಬ್ಲಮ್ ಬರ್ತದೆ. ಅದಕ್ಕೋಸ್ಕರ ಮೊದಲೇ ಇಲ್ಲಿ 1/4 ಇಂಚನ್ನು ತಗೊಳ್ಳಿ. ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿಂದ ಈ ರೀತಿ ಫಸ್ಟಿಗೆ ಫ್ರಂಟ್ ಸ್ಲೀವ್ಸ್, ಬ್ಯಾಕ್ ಸ್ಲೀವ್ಸ್ ಇದ್ದು ಈ ರೀತಿ ಕಟ್ಟಿಂಗನ್ನು ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ಒಂದು ನಾಚನ್ನು ಹಾಕ್ಕೊಳ್ಳಿ, ಗೊತ್ತಾಗಬೇಕು ಅಂತ. ಆದಮೇಲೆ ಇಲ್ಲಿ ಈಗ ಇದನ್ನು ಓಪನ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿ. ಅಂದರೆ ಇದು ಫ್ರಂಟ್ ಪಾರ್ಟ್ ಇದಕ್ಕೆ,
ಇದು ಬಂದುಬಿಟ್ಟು ಬ್ಯಾಕ್ ಪಾರ್ಟ್. ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಕಟಿಂಗ್ ಮಾಡ್ಕೊಳ್ಳಿಕ್ಕಿದೆ. ಇದು ಬ್ಯಾಕ್ ಪಾರ್ಟ್. ಇಲ್ಲಿ 1 ಇಂಚನ್ನು ಮೈನಸ್ ಮಾಡಲಿಕ್ಕಿದೆ. ಇದನ್ನು ಮತ್ತೆ ಮಾಡುವ. ಫಸ್ಟಿಗೆ ಇಲ್ಲಿ ಫ್ರಂಟ್ ಸೈಡಿದ್ದು ಆರ್ಮ್ ಹೋಲ್ ಶೇಪನ್ನು ತೆಗಿಲಿಕ್ಕಿದೆ. ಈ ಆರ್ಮ್ ಹೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಸೈಡು. ಈ ರೀತಿ ಸಪ್ರೇಟ್ ಆದಮೇಲೆ ಬ್ಯಾಕ್ ಪಾರ್ಟಲ್ಲಿ ಸ್ವಲ್ಪ ಇದೆ ಚೇಂಜಸ್ ಅಂತ ಹೇಳಿದರೆ, ಇಲ್ಲಿ ಮೇಲ್ಗಡೆ ಏನು ಶೇಪ್ ಕಟಿಂಗ್ ಮಾಡಲಿಕ್ಕಿಲ್ಲ. ಆದರೆ ಇಲ್ಲಿ ನಾವು ಡಾಟ್ಸಿಗೆ ಅಂಥೇಳಿ 1/4 ಇಂಚನ್ನು ತಗೊಂಡಿದ್ವಿ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಡಾಟ್ಸ್ ಬರೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ 1/4 ಇಂಚನ್ನು ತೆಗಿಬೇಕು. ಹಾಗೆಯೇ ಕೆಳಗಡೆ ಇಲ್ಲಿ ಡಾಟ್ಸ್ ಬರ್ತದೆ. ನೀವೊಂದು ವೇಳೆ ಆಗ ಇಲ್ಲಿ ಅರ್ಧ ಇಂಚ್ ತಗೊಂಡಿದ್ರೆ ಇಲ್ಲಿ ಯಾವುದೇ ಕಟಿಂಗ್ ಮಾಡ್ಕೊಳ್ಬೇಕು ಅಂತಿಲ್ಲ. ಯಾಕಂದರೆ ಬ್ಯಾಕ್ ಸೈಡಲ್ಲಿ ನಾವು ಈ ಕಡೆ ಅರ್ಧ ಇಂಚ್ ಆ ಕಡೆ ಅರ್ಧ ಇಂಚ್ ಅಂತ ಮೆಷರ್ಮೆಂಟ್ ತಗೊಂಡು ಇಲ್ಲಿ ಡಾಟ್ಸನ್ನು ಇಡ್ತೇವೆ. ಆದರೆ ನಾನಿಲ್ಲಿ 1 ಇಂಚ್ ತಗೊಂಡಿದ್ದೇನೆ, ಅಂದರೆ ಅವರ ಮೆಷರ್ಮೆಂಟ್ ಇರೋದು 1 ಇಂಚು. ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚನ್ನು ಮೈನಸ್ ಮಾಡ್ತಿದ್ದೇನೆ. ನೀವಿಲ್ಲಿ ಅರ್ಧ ಇಂಚ್ ತಗೊಂಡಿದ್ದು ಯಾವುದೇ ಕಟಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ 3/4 ಇಂಚನ್ನು ಮೆಷರ್ಮೆಂಟ್ ತಗೊಂಡಿದ್ರೆ ಇಲ್ಲಿ 1/4 ಇಂಚನ್ನು ತೆಗೀರಿ. ಇಲ್ಲಿ ಒಂದು ವೇಳೆ 1 ಇಂಚನ್ನು ತಗೊಂಡಿದ್ರೆ ಇಲ್ಲಿ ಅರ್ಧ ಇಂಚ್, ಅಂದರೆ ಇಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚ್ ಮಾತ್ರನೇ ಇರಬೇಕು. ಫಸ್ಟಿಗೆ ಇಲ್ಲಿ 1/4 ಇಂಚನ್ನು ತೆಗಿಬೇಕು. ಇಲ್ಲಿ 1/4 ಇಂಚ್, ಇಲ್ಲಿ ಅರ್ಧ ಇಂಚ್, ಹಾಗೆಯೇ ಕೆಳಗಡೆಯಿಂದ 1 ಇಂಚು. ಅಂದರೆ ಇದು ಬ್ಯಾಕ್ ಪಾರ್ಟ್ ಇದಕ್ಕೆಲ್ಲ, ಅದಕ್ಕೆ 1 ಇಂಚನ್ನು ಮೈನಸ್ ಮಾಡಿಕೊಳ್ಬೇಕು. ಇಲ್ಲಿ ಲೈನ್ ಎಳಿಬೇಕು. ಈಗ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಕೆಳಗಡೆಯಿಂದ ಸೊಂಟದ ಸುತ್ತಳತೆಯ ಕಾಲು ಭಾಗ 6.5 ಇಂಚು ಮೆಷರ್ಮೆಂಟ್ ಸಿಕ್ಕಿದ್ದು. ಎಕ್ಸ್ಟ್ರಾ ಅಂಥೇಳಿ ನಾವು ಮಾರ್ಕಿಂಗ್ ಮಾಡಿಕೊಂಡದ್ದು 2.5 ಇಂಚಿಗೆ. ಆಮೇಲೆ ಅರ್ಧ ಇಂಚ್ ಇದು ಬ್ಯಾಕ್ ಡಾಟ್ಸಿಗೆ. ಈಗ ಈ ಲೈನ್ ಮತ್ತು ಮೇಲ್ಗಡೆದ್ದು 1/4 ಇಂಚ್ ಇದನ್ನು ಲೈನ್ ಎಳಿಬೇಕು. ಈ ರೀತಿ ಲೈನ್ ಎಳೆದಾದ್ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳುವಂಥದ್ದು ಇಲ್ಲಿಂದ ಈ ರೀತಿ. ಇದು ಬ್ಯಾಕ್ ಪಾರ್ಟ್ ಫುಲ್ ಕಟ್ಟಿಂಗ್ ಆಗಿದೆ, ಯಾವುದೇ ಚೇಂಜಸ್ ಇಲ್ಲ. ಇನ್ನು ಫ್ರಂಟ್ ಪಾರ್ಟ್ ಇದಕ್ಕೆ ಇಲ್ಲಿ ಪಟ್ಟಿಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದರ ಕಂಟಿನ್ಯೂ ವಿಡಿಯೋ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ, ವಿಡಿಯೋ ಅರ್ಥ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.